ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ 2025 ಮತ್ತು 26ನೆಯ ಸಾಲಿನಲ್ಲಿ ನಿಮಗೆ ಯಾವ ರೀತಿಯಾಗಿ ಪತ್ರಲೇಖನವನ್ನು ಬರಿಬೇಕು ಅನ್ನುವಂತಹ ಒಂದು ಮಾದರಿ ಪತ್ರಲೇಖನವನ್ನು ಕೊಟ್ಟಿದ್ದೇನೆ. ಒಂದು ವೈಯಕ್ತಿಕ ಪತ್ರಲೇಖನ ಇರುತ್ತೆ, ಮತ್ತೊಂದು ವ್ಯಾವಹಾರಿಕ ಪತ್ರಲೇಖನ ಇರುತ್ತೆ. ಈ ಎರಡನ್ನು ಕೂಡ ಗಮನಿಸಿಬಿಟ್ಟು ನೀವು ಯಾವ ರೀತಿಯಾಗಿ ಪತ್ರಲೇಖನವನ್ನು ಬರಿಬೇಕು ಅನ್ನುವಂತಹದ್ದನ್ನು ಈ ಒಂದು ಪತ್ರಲೇಖನವನ್ನು ಗಮನಿಸಿ ನಿಮ್ಮ ಒಂದು ಪರೀಕ್ಷೆಗೆ ಪತ್ರಲೇಖನಕ್ಕೆ ಇರುವಂತಹ 4 ಅಂಕಗಳನ್ನು ಕೂಡ ನೀವು ಸುಲಭವಾಗಿ ಪಡಿಬಹುದು. ನೋಡಿ, ಹಾಗಿದ್ರೆ ನೋಡ್ತಾ ಹೋಗೋಣ. ಇಲ್ಲಿ ರಾಜು, ರಮ್ಯಾ, ದ್ವಿತೀಯ PUC, ಕುವೆಂಪು ಪದವಿ ಪೂರ್ವ ಕಾಲೇಜು, ಜಯನಗರ, ಮೈಸೂರು. ಈ ವಿಳಾಸದಲ್ಲಿರುವ ನೀವೆಂದು ತಿಳಿದು ಕುಸುಮ, ವಿಜಯ್, ದ್ವಿತೀಯ PUC, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಜಾಜಿನಗರ, ಬೆಂಗಳೂರು. ಈ ವಿಳಾಸದಲ್ಲಿರುವ ನಿಮ್ಮ ಗೆಳೆಯ ಗೆಳತಿಗೆ ವಾರ್ಷಿಕ ಪರೀಕ್ಷೆಗೆ ನೀವು ಮಾಡಿಕೊಂಡಿರುವ ಸಿದ್ಧತೆಯನ್ನು ಕುರಿತು ಪತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ನೋಡಿ, ನೀವು ಯಾವಾಗಲೂ ಕೂಡ ವೈಯಕ್ತಿಕ ಪತ್ರವನ್ನು ಆಗಲಿ ವ್ಯಾವಹಾರಿಕ ಪತ್ರವನ್ನೇ ಆಗಲಿ ಬರೆಯುವಾಗ ಮೊದಲು ಬರೆಯುವಂತಹದ್ದು ದಿನಾಂಕವನ್ನು ಗಮನಿಸಿಬಿಟ್ಟು ದಿನಾಂಕವನ್ನು ಬರೀಬೇಕಾಗುತ್ತೆ. ನಂತರ ಯಾರು ಪತ್ರವನ್ನು ಬರಿತಾ ಇದ್ದೀರಲ್ಲ, ವೈಯಕ್ತಿಕ ಪತ್ರ ಬರೀಬೇಕಾದಾಗ ಕೇವಲ ನೀವು ಗೆಳೆಯ ಗೆಳತಿಗೆ ಕ್ಲೋಸ್ ಇದ್ದಾಗ ಅಲ್ಲಿ ನೀವು ಕಾಲೇಜಿನ ಹೆಸರನ್ನು ಬರೆಯುವ ಅವಶ್ಯಕತೆ ಇರಲ್ಲ. ಆದರೂ ಕೂಡ ಪ್ಯಾಟ್ರನ್ ಪ್ರಕಾರ ಬರೆದ್ರೆ ಸರಿ. ಕೆಲವೊಬ್ಬರು ಅಂಕಗಳನ್ನು ಕೊಡ್ತಾರೆ ಮತ್ತು ಕೆಲವರು ಕೊಡೋದಿಲ್ಲ. ಹೀಗಾಗಿ ನೀವು ಗಮನಿಸಿಬಿಟ್ಟು ಬರಿಬೇಕಾಗತ್ತೆ. ಅಂದರೆ ಇಲ್ಲಿ ಯಾವಾಗಲೂ ಕೂಡ ನೀವು ರಮ್ಯಾ ಅಂತ ಯಾರು ಪತ್ರವನ್ನು ಬರಿತಿದ್ದೀರಲ್ಲ ಅವರ ಒಂದು ಹೆಸರನ್ನು ಬರೆದುಬಿಟ್ರೆ, ಜೊತೆಯಲ್ಲಿ ಯಾವ ಕಾಲೇಜಿನಲ್ಲಿ ಓದ್ತಾ ಇದ್ದೀರಾ ಅದನ್ನು ಕೂಡ ಬರೆದು ಮುಂದೆ ಪ್ರೀತಿಯ ಗೆಳತಿಗೆ, ಕುಸುಮಾಳಿಗೆ ಅಥವಾ ಅಲ್ಲಿ ಕೊಟ್ಟಿರುವಂತಹ ರೀತಿಯಲ್ಲಿ ನಾನು ಇಲ್ಲಿ ಬರೆದಿದ್ದೇನೆ ನೋಡಿ. ಇಷ್ಟು ಬರೆದ್ಬಿಟ್ಟು ಕಾಮ ಹಾಕಬೇಕು. ಜೊತೆಗೆ ಒಂದು ಲೈನನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಬರೀಬೇಕಾಗುತ್ತೆ. ನಮಸ್ಕಾರಗಳು ಮತ್ತು ಕ್ಷೇಮದ ಹಾರೈಕೆಗಳು. ನಿಮ್ಮ ಕ್ಷೇಮ ಸಮಾಚಾರ ವ್ಯಾಸಂಗದ ಬಗ್ಗೆ ಪತ್ರ ಬರೆಯುವೆ ಎಂದು ಭಾವಿಸ್ತೇನೆ ಅಂತ ಬರೆದು, ಹಾಗೆ ಜನವರಿ 2ನೇ ವಾರ ನಮಗೆ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ಪೂರ್ವಾಭ್ಯಾಸವಿದೆ. ನಾನು ಆರಂಭದಿಂದಲೂ ಚೆನ್ನಾಗಿ ಓದಿ ತಯಾರಿ ಮಾಡಿಕೊಳ್ತಾ ಇದ್ದೇನೆ. ಅರ್ಥವಾಗದ ವಿಷಯಗಳನ್ನು ಆಯಾ ಉಪನ್ಯಾಸಕರ ನೆರವಿನಿಂದ ಮನನ ಮಾಡಿಕೊಂಡಿರುವೆ. ಬೆಳಗ್ಗೆ 6ರಿಂದ 8ರವರೆಗೆ ಮತ್ತು ಸಂಜೆ 6ರಿಂದ ರಾತ್ರಿ 9 ಗಂಟೆವರೆಗೂ ಓದುವ, ಬರೆಯುವ, ಪುನರ್ಮನನ ಮಾಡಿಕೊಳ್ಳುವಂತಹ ಅಭ್ಯಾಸ ಮಾಡಿಕೊಂಡಿರುವೆ. ನಿಗದಿತ ವೇಳಾಪಟ್ಟಿ ಅನ್ವಯ ಓದುವ ಅಭ್ಯಾಸವನ್ನು ಮುಂದುವರಿಸಿರುವೆ. ಉತ್ತಮ ಶ್ರೇಣಿಯಲ್ಲಿಯೂ ಕೂಡ ಉತ್ತೀರ್ಣಳಾಗುವ ಭರವಸೆ ಇದೆ. ನಿನ್ನ ತಯಾರಿ ಹೇಗೆ ಸಾಗಿದೆ ತಿಳಿಸು ಅಂತ ಹೇಳ್ಬಿಟ್ಟು ಬರಿತಾ, ಇನ್ನಷ್ಟು ಸಲಹೆಗಳನ್ನು ನೀನು ನೀಡಬಹುದು ಅಂತ ಆಶಯ ನನ್ನದಾಗಿದೆ ಅಂತ ಹೇಳ್ತಾ, ನಿನ್ನ ಪತ್ರದ ನಿರೀಕ್ಷೆಯಲ್ಲಿರುವೆ ಅಂತ ಹೇಳಿ, ವೈಯಕ್ತಿಕ ಪತ್ರನೇ ಆಗಿರಲಿ ವ್ಯಾವಹಾರಿಕ ಪತ್ರನೇ ಆಗಿರಲಿ ಅಲ್ಲಿ ಧನ್ಯವಾದಗಳೊಂದಿಗೆ ಅಂತ ಬರೀಬೇಕಾಗುತ್ತೆ. ಇನ್ನು ಸ್ನೇಹದ ಸಹಿ, ಇದು ಕೂಡ ಯಾವಾಗಲೂ ಗಮನದಲ್ಲಿರಿಸ್ಕೊಂಡು ಬರಿಬೇಕು. ಯಾರು ಪತ್ರವನ್ನು ಬರಿತಾ ಇದ್ದೀರಲ್ಲ, ಯಾರು ಬರಿತಾ ಇರೋದಿಲ್ಲಿ ರಮ್ಯಾ ಅನ್ನುವಂತಹ ವಿದ್ಯಾರ್ಥಿ ಬರಿತಾ ಇದ್ದಾರೆ. ಸೊ ವಿದ್ಯಾರ್ಥಿನಿ ಅವರು ಬರೆದಿದ್ದಾರೆ. ಹಾಗೆ ನೀವು ಯಾರ ಒಂದು ಅಡ್ರೆಸ್ಸಿಗೆ ಕಳಿಸ್ಬೇಕಲ್ಲ ಅವರ ಒಂದು ವಿಳಾಸವನ್ನು ಇಲ್ಲಿ ಬರೀಬೇಕಾಗುತ್ತೆ. ಕುಸುಮ ಇವರಿಗೆ, ಕುಸುಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಜಾಜಿನಗರ, ಬೆಂಗಳೂರು ಅಂತ ಹೇಳ್ಬಿಟ್ಟು ಬರೀಬೇಕಾಗುತ್ತೆ. ಇದು ವ್ಯಾವಹಾರಿಕ ಪತ್ರ ಆಗಿರುತ್ತೆ. ಇದು ವ್ಯಾವಹಾರಿಕ ಪತ್ರ ಏನಿದೆ ಅಂತಂದರೆ, ಪ್ರದೀಪ ಅಥವಾ ಸುನೀತಾ, ದ್ವಿತೀಯ PUC, JSS ಪದವಿ ಪೂರ್ವ ಕಾಲೇಜು, ಮಣಿಪಾಲ್, ಉಡುಪಿ. ಇದು ನಿಮ್ಮ ವಿಳಾಸ ಎಂದು ತಿಳಿದು ಮಣಿಪಾಲದಲ್ಲಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯ ವ್ಯವಸ್ಥಾಪಕರಿಗೆ ನಿಮ್ಮ ಉಳಿತಾಯ ಖಾತೆಯನ್ನು ತೆರೆಯುವಂತೆ ಕೋರಿ ಪತ್ರ ಬರೆಯಿರಿ ಅಂತ ಇದೆ ನೋಡಿ. ಯಾವಾಗಲೂ ಕೂಡ ತಾರೀಖನ್ನು ಡೇಟನ್ನು ಫಸ್ಟ್ ಬರೀಬೇಕಾಗುತ್ತೆ. ದಿನಾಂಕ ಜನವರಿ 3, 2026. ಇವರಿಂದ ಯಾರು ಪತ್ರವನ್ನು ಬರಿತಾ ಇದ್ದೀರೋ ಅವರು ವಿದ್ಯಾರ್ಥಿನಿ ಬರಿತಾ ಇದ್ದರೆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿ ಬರಿತಾ ಇದ್ದರೆ ವಿದ್ಯಾರ್ಥಿ ಅಂತ ಹೇಳ್ಬಿಟ್ಟು ಬರಿತಾ ಸ್ಟಾರ್ಟ್ ಮಾಡಬೇಕಾಗತ್ತೆ. ದ್ವಿತೀಯ PUC, JSS ಪದವಿ ಪೂರ್ವ ಕಾಲೇಜು, ಮಣಿಪಾಲ್, ಉಡುಪಿ ಅಂತ ಬರೆದು ನೀವು ಯಾರಿಗೆ ಬರೀಬೇಕಾಗಿದೆ, ಇವರಿಗೆ ವ್ಯವಸ್ಥಾಪಕರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಮಣಿಪಾಲ್, ಉಡುಪಿ ಇವರಿಗೆ ಬರೀಬೇಕು. ಸೊ ಮಾನ್ಯರೇ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ವಿಷಯ ತಮ್ಮ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ತೆರೆಯುವ ಬಗ್ಗೆ ಅಂತ ಬರೆದು ಸ್ಟಾರ್ಟ್ ಮಾಡಬೇಕು. ಈ ಮೇಲ್ಕಂಡ ವಿಷಯದಲ್ಲಿ ವಾಸವಾಗಿರುವ ನಾನು ತಮ್ಮ ಬ್ಯಾಂಕಿನ ಶಾಖೆಯಲ್ಲಿ ಉಳಿತಾಯ ಖಾತೆಯನ್ನು ತೆರೆಯಲು ಬಯಸಿರುತ್ತೇನೆ. ನಿಗದಿತ ಅರ್ಜಿ ನಮೂನೆಯೊಂದಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿರುತ್ತೇನೆ. ತಾವು ಉಳಿತಾಯ ಖಾತೆಯನ್ನು ತೆರೆಯಲು ಅನುಕೂಲ ಮಾಡಿಕೊಡುವಿರೆಂದು
ಭಾವಿಸಿರುತ್ತೇನೆ. ಆರಂಭಿಕ ಠೇವಣಿಯ ಹಣವನ್ನು ಚಲನ್ ಮೂಲಕ ಪಾವತಿಸಿರುತ್ತೇನೆ ಅಂತ ಬರೆದ್ಬಿಟ್ಟು ಧನ್ಯವಾದಗಳೊಂದಿಗೆ ಅಂತ ಬರಿಬೇಕು. ನಂತರ ತಮ್ಮ ವಿಶ್ವಾಸಿ ಅಂತ ಬರೆದು ಯಾರು ಪತ್ರವನ್ನು ಬರಿತಾ ಇದ್ದೀರಲ್ಲ, ಯಾರು ರಿಕ್ವೆಸ್ಟ್ ಲೆಟ್ರ್ ಕೊಡ್ತಾ ಇದ್ದೀರ, ಯಾವಾಗಲೂ ಕೂಡ ರಿಕ್ವೆಸ್ಟ್ ಲೆಟ್ರ್ ಬರೀಬೇಕಾದ್ರೆ ಅಂತ ಬರೆದಾಗ ಅಲ್ಲಿ ಮಾನ್ಯರೇ ಅನ್ನುವಂಥದ್ದನ್ನು, ವ್ಯಾವಹಾರಿಕ ಪತ್ರಗಳು ಬರೀಬೇಕಾದಾಗ ಯಾವಾಗಲೂ ಕೂಡ ರೆಸ್ಪೆಕ್ಟೆಡ್ ಅಂದರೆ ಮಾನ್ಯರೇ ಅಂತ ಹೇಳ್ಬಿಟ್ಟು ನೀವು ಇಂಗ್ಲೀಷ್ ಲೆಟ್ರ್ ಬರೀಬೇಕಾದ್ರೆ ಹೇಗೆ ರೆಸ್ಪೆಕ್ಟೆಡ್ ಅಂತ ಬರೀತಿರಲ್ಲ, ಸೊ ಹಾಗೆ ಇಲ್ಲಿಯೂ ಕೂಡ ಅಷ್ಟೇ ಮಾನ್ಯರೇ ಅಂತ ಮೆನ್ಷನ್ ಮಾಡಬೇಕು. ಸಬ್ಜೆಕ್ಟು ಕೂಡ ಮೆನ್ಷನ್ ಮಾಡಿ ಕೊನೆಗೆ ಧನ್ಯವಾದಗಳು ಅಂತಿಗೆ ಬರೆದು ತಮ್ಮ ವಿಶ್ವಾಸಿ ಸಹಿ ಅಂತ ಹಾಕಿ ಯಾರು ಪತ್ರವನ್ನು ಬರೆದಿರ್ತೀರೋ ಅಷ್ಟು ಬರೀಬೇಕು. ಸೊ ಇಷ್ಟು ಬರೆದ್ರೆ ನಿಮಗೆ 4 ಅಂಕಗಳನ್ನು ಸುಲಭವಾಗಿ ಪಡಿಬಹುದು. ಇಷ್ಟು ನಿಮ್ಮ ಒಂದು ಪತ್ರಲೇಖನದ ವಿಡಿಯೋ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ಥ್ಯಾಂಕ್ ಯು.